ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಡೇ 1 ಪಾರ್ಟ್ 2 ಬ್ಲಾಗ್ ಆಗಿರುತ್ತೆ. ಕ್ರೊಕೊಡೈಲ್ ಪಾರ್ಕ್ ನೋಡಿದ ಮೇಲೆ ಮೌಳಂಗಿ ಎಕೋ ಪಾರ್ಕ್ ನೋಡೋದಕ್ಕೆ ಅಂತೇಳಿ ಹೋಗ್ತಾ ಇದ್ದೀವಿ. ಸೊ ನನ್ನ ಹಸ್ಬೆಂಡು, ಅವ್ರ ಫ್ರೆಂಡ್, ಫ್ಯಾಮ್ಲಿ ಮತ್ತು ನಾವು ಎಲ್ಲ ಕಾರಲ್ಲಿ ಹೋಗ್ತಾ ಇದ್ದೀವಿ. ಕ್ರೊಕೊಡೈಲ್ ಪಾರ್ಕ್ ಅಂದ್ರೆ ನೋಡಿ ಬಂದಿದ ಮೇಲೆ ಎಕೋ ಪಾರ್ಕ್ ಇದೆ ಮೌಳಂಗಿದು ಅಂತಂದರು. ಸೊ ಹಾಗಾಗಿ ಅದನ್ನು ನೋಡ್ಕೊಂಬರೋಣ. ನಮ್ಮದು ಚೆಕ್-ಇನ್ ಇತ್ತು ಬೇರೆ ರೆಸಾರ್ಟಲ್ಲಿ. ಸೊ ಹಾಗಾಗಿ 11 o'clock ಚೆಕ್-ಇನ್ ಆಗಬೇಕಾಗಿತ್ತು. ಬಟ್ ಇದೊಂದು ಪಾರ್ಕ್ ನೋಡ್ಕೊಂಡು ಹೋಗಿದ ಮೇಲೆ ರೆಸಾರ್ಟ್ಗೆ ಹೋಗೋಣ ಅಂತೇಳಿ ಅಂದ್ಕೊಂಡ್ವಿ. ಸೊ ಹಂಗಾಗಿ ಮೌಳಂಗಿ ಎಕೋ ಪಾರ್ಕ್ ಚೆನ್ನಾಗಿದೆ ಅಂತಂದರು. ಸೊ ಹಂಗಾಗಿ ಹೋಗ್ತಾ ಇದ್ದೀವಿ ಕಾರಲ್ಲಿ. ಸೊ ನೋಡ್ಬೋದು ಸುತ್ತಲೂ ಫಾರೆಸ್ಟು, ಸುತ್ತಲೂ ಗಿಡ ಇದ್ದಾವೆ. ಬಾಳೆ ಗಿಡ, ತೆಂಗಿನ ಗಿಡ ಅಂತೂ ಸಿಕ್ಕಾಪಟ್ಟೆ. ಸೊ ನದಿ ಹರಿತಾ ಇತ್ತು ಅಲ್ಲೇ ಫ್ರಿಡ್ಜ್ ತಳಗೆ. ಸೊ ಚೆನ್ನಾಗಿದೆ ದಾಂಡೇಲಿ ಅಂತೂ. ರಿವರ್ ನೋಡೋದಕ್ಕೇ ಚಂದ ಹರಿಯೋದನ್ನ. ಸೊ ಮೌಳಂಗಿಗೆ ಸ್ವಾಗತ. ಇದು ಮೌಳಂಗಿಗೆ ಹೋಗೋ ದಾರಿ. ಸೊ ನೋಡ್ಬೋದು ತೆಂಗಿನ ಗಿಡದ ತೋಟ, ಸುತ್ತಲೂ ತೆಂಗಿನ ಗಿಡದ ತೋಟ ಇದೆ. ಬಂದ್ವಿ ಅಂತೂ ಇಂತೂ ಮೌಳಂಗಿ ಎಕೋ ಪಾರ್ಕಿಗೆ. ಕಾರ್ ಪಾರ್ಕ್ ಮಾಡಿಬಿಟ್ಟು ಹೋಗಬೇಕು. ಟಿಕೆಟ್ ಇದೆ. ಸೊ ರಾಫ್ಟಿಂಗು, ರಿವರಿಂದು ಯಾವುದೇ ಆ್ಯಕ್ಟಿವಿಟೀಸ್ ಇಲ್ಲ ಅಂತಂದರು. ಸೊ ಹಂಗಾಗಿ ಜಸ್ಟ್ ಪಾರ್ಕ್ ನೋಡಿದ್ರಾಯ್ತು ಮತ್ತು ರಿವರ್ ನೋಡಿದ್ರಾಯ್ತು ಅಂತ ಹೇಳಿ ಟಿಕೆಟ್ ತೊಗೊಂಡು ಒಳಗೆ ಹೋಗ್ತಾ ಇದ್ದೀವಿ. ಸೊ ಮೌಳಂಗಿ ಎಕೋ ಪಾರ್ಕಿಗೆ ಎಲ್ರಿಗೂ ಸ್ವಾಗತ. ಸೊ ಇಲ್ಲಿ ಟಿಕೆಟ್ ಕೌಂಟರ್ ಇದೆ, ಟಿಕೆಟ್ ತಗೊಂಡು ಹೋಗಬೇಕು. ಸೊ ನೋಡ್ಬೋದು ಸುತ್ತಲೂ ಗಿಡಗಳು, ಎನ್ವೈರ್ಮೆಂಟೇ ಚಂದ ಇಲ್ಲಿ ನೋಡೋದಕ್ಕೆ. ಇದು ಎಂಟ್ರೆನ್ಸು, ಒಳಗೆ ಹೋಗೋದು ಮೌಳಂಗಿ ಎಕೋ ಪಾರ್ಕಿಗೆ. ಸೊ ಒಳಗೆ ಹೋಗ್ಬೇಕು. ಇಲ್ಲಿ ರಾಫ್ಟಿಂಗು ಎಲ್ಲ ರಿವರಿಂದ ಆ್ಯಕ್ಟಿವಿಟೀಸ್ ಎಲ್ಲ ಇದ್ದಾವೆ. ಬಟ್ ನಾವು ಹೋದ ದಿನ ಅದನ್ನ ಆ್ಯಕ್ಟಿವಿಟೀಸ್ ಬಂದಿತ್ತಂತೆ. ಸೊ ಹಾಗಾಗಿ ರಿವರ್ದು ಯಾವುದೇ ಆ್ಯಕ್ಟಿವಿಟೀಸ್ ಇದ್ದಿದ್ದಿಲ್ಲ. ಸೊ ಮಿಸ್ ಮಾಡ್ಕೊಂಡ್ವಿ. ಸೊ ಜಸ್ಟ್ ಹಂಗೆ ಪಾರ್ಕ್ ನೋಡೋಣ ಅಂತ ಹೇಳಿ ಒಳಗೆ ಹೋಗ್ತಾ ಇದ್ದೀವಿ ಟಿಕೆಟ್ ತಗೊಂಡು. ಸೊ ಈ ಥರ ಇದೆ ಎಂಟ್ರೆನ್ಸಿಗೆ. ಸೊ ಸುತ್ತಲೂ ಗಿಡಗಳು ಮತ್ತು ನದಿ ಹರಿತಾ ಇದೆ. ಸೊ ನಾವು ಹೋಗ್ತಾ ಇದ್ದೀವಿ. ನನ್ನ ಮಗು ಅಂತೂ ಮಲ್ಕೊಂಡೇ ಬಿಟ್ಟಿದ್ಲು. ಇಂಥ ಬಿಸಿಲು, ಎಂಥ ಬಿಸಿಲು ಅಂತಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಅಂತೂ ಈ ಪರಿ ಬಿಸಿಲು ಗೊತ್ತನೇ ಆಗೋದಿಲ್ಲ. ಬಟ್ ಇಲ್ಲಿ ಹೋಗಿದ್ವಿ ದಾಂಡೇಲಿಗೆ, ಸಿಕ್ಕಾಪಟ್ಟೆ ಬಿಸಿಲು. ಮತ್ತು ಅಲ್ಲಿ ಶಾಪ್ ಇದ್ದಾವೆ, ಕಬ್ಬಿನ ಹಾಲು ಮತ್ತು ಮಜ್ಜಿಗೆ ಕುಡಿಯೋದಕ್ಕೆ, ಮಾರೋದಕ್ಕೆ ಒಂದೊಂದು ಶಾಪ್ ಇಟ್ಕೊಂಡಿದ್ದಾರೆ. ಸೊ ಇಲ್ಲಿ ಕುತ್ಕೊಳಕ್ಕೆ ಸಣ್ಣ ಹುಡ್ರಂತೂ ಕರ್ಕೊಂಬಂದ್ರಂತೂ ಚೆನ್ನಾಗಿದೆ. ಇದೊಂದು ನನಗಂತೂ ಇದು ಭಾಳ ಇಷ್ಟ ಆಯಿತು. ಇದು ಮೌಳಂಗಿ ಎಕೋ ಪಾರ್ಕ್ ಅಂತೂ ಇರೋದ್ರಲ್ಲಿ ಅಂದರೆ ಇದು ಬೆಸ್ಟ್ ಅಂತ ಅನ್ನಿಸ್ತು ನನಗೆ. ಉಳ್ಕಿದ ಪಾರ್ಕ್ ನೋಡಿಲ್ಲ. ಬಟ್ ಡಿಸ್ನಿ ಪಾರ್ಕ್ ಒಂದು ನೋಡಿದ್ದೀನಿ, ಅಷ್ಟೇನು ಅನಿಸ್ಲಿಲ್ಲ ನನಗೆ. ಇದು ಮೌಳಂಗಿ ಎಕೋ ಪಾರ್ಕ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆಟ ಆಡೋದಕ್ಕೆ. ಮತ್ತು ಕೂತ್ಕೊಂಡು ಪಿಕ್ನಿಕ್ ಅಂತಂದ್ರೂ ಬಂದ್ವಿ ಅಂತಂದರೆ ಚೆನ್ನಾಗಿದೆ. ಇದೆಲ್ಲ ಕೂತ್ಕೊಳ್ಳೋ ಪ್ಲೇಸು, ಕಲ್ಲಿಂದ ಎಷ್ಟು ಚಂದ ಮಾರ್ಬಲ್ಸಿಂದ ಅರೇಂಜ್ ಮಾಡಿದ್ದಾರೆ. ಗಿಡದ ಬುಡಕ್ಕೆ ಕೂತ್ಕೊಂಡು ನದಿ ವ್ಯೂ ನೋಡ್ಕೊತ, ಹಾಗೆ ಸ್ನ್ಯಾಕ್ಸ್ ತಿನ್ಕೊತ, ಊಟ ಮಾಡ್ಕೊತ ಕುಂತ್ರಂತೂ ಆಹಾ ಸಖತ್ತಾಗಿರುತ್ತೆ. ಸೊ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮೌಳಂಗಿ ಎಕೋ ಪಾರ್ಕ್. ಸೊ ಇದೆಲ್ಲ ಸುತ್ತಲೂ ಕುತ್ಕೊಳೋದಕ್ಕೆ ಈ ಥರ ಬೆಂಚ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಕಲ್ಲಿಂದನೇ. ಸೊ ಅಲ್ಲಿ ಒಂದು ಸ್ವಲ್ಪ ಫೋಟೋಸು, ವಿಡಿಯೋಸು ಹಾಗೆ ತಗೊತಾ ಇದ್ವಿ. ಚೆನ್ನಾಗಿದೆ ಪ್ಲೇಸ್ ಅಂತೂ ನೋಡ್ಬೋದು. ಎಷ್ಟು ಚಂದ ಹರಿತಾ ಇದೆ ನದಿ ಅಂತೂ. ಎಷ್ಟು ಕ್ಲಿಯರ್ ಆಗಿದ್ದಾವೆ ಅಂದರೆ ಎಷ್ಟು ಚಂದ ಹರಿಯೋ ನೀರಂತೂ ಎಷ್ಟು ಚಂದ ಇತ್ತು ನೋಡೋದಕ್ಕೆ. ಮತ್ತು ಸುತ್ತಲೂ ಗಿಡಗಳು, ಆ ತಂಪು ಗಾಳಿ ಎಷ್ಟು ಚಂದ ಇತ್ತು. ಬಿಸಿಲಲ್ಲೂ ತಂಪು ಗಾಳಿ ಬೀಸ್ತಾ ಇತ್ತು. ರಿವರ್ ಸನಿಹ ಕೂತ್ಕೊಂಡಿದ್ವಲ್ವ, ಎಷ್ಟು ಚಂದ ತಂಪನೆ ಗಾಳಿ ಬೀಸ್ತಾ ಇತ್ತು. ಸೊ ಅಲ್ಲೊಂದು ಇಲ್ಲೊಂದು ಹಾಗೆ ಗೊಂಬೆ ಥರ ಆಕಾರ ಮಾಡಿದ್ದಾರೆ. ಮೊಸಳಿದು, ಆಮಿದು ಮತ್ತು ಏಡಿದು ನೋಡ್ಬೋದು. ಸೊ ಸುತ್ತಲೂ ಸಣ್ಣ ಹುಡುಗರಿಗೆ ಅಂತೂ ನೋಡೋದಕ್ಕೆ ಆಕರ್ಷಣೀಯವಾಗಿದೆ ಅಂತಲೇ ಹೇಳ್ಬೋದು ಮೌಳಂಗಿ ಎಕೋ ಪಾರ್ಕ್. ಸೊ ನೋಡಿ ಎಷ್ಟು ಚಂದ ಇದೆ, ಗ್ರೀನರಿ ಆಗಿ ಸಖತ್ತಾಗಿದೆ. ಇಲ್ಲಿ ವಿಸಿಟ್ ಮಾಡ್ಬೋದು. ಬಟ್ ನಾವು ರಿವರ್ ಆ್ಯಕ್ಟಿವಿಟೀಸ್ ಆಡೋದಕ್ಕೆ ಅಂತ ಬಂದ್ವಿ, ಮಿಸ್ ಆಗಿಬಿಡ್ತು ನಮಗೆ. ರಿವರ್ ಆ್ಯಕ್ಟಿವಿಟೀಸ್ ಇದ್ದಿದ್ದೇ ಇಲ್ಲ. ಸೊ ಹಾಗೆ ಪಾರ್ಕ್ ನೋಡಿಕೊಂಡು ಸ್ವಲ್ಪ ಕೂತ್ಕೊಂಡು ನಮ್ಮದು ಬೇರೆ ರೆಸಾರ್ಟ್ಗೆ ಹೋಗ್ಬೇಕಂತೇಳಿ ಅಂದ್ಕೊಂಡು ಬಂದ್ವಿ. ಚೆನ್ನಾಗಿದೆ.
ರೊಕ್ಕ ಕೊಟ್ಟಿದ್ದಕ್ಕೂ ವರ್ತ್ ಅಂತ ಅನಿಸ್ತು. ನಮಗಂತೂ ಚೆನ್ನಾಗಿದೆ ಪ್ಲೇಸ್ ಅಂತೂ. ಸಣ್ಣ ಹುಡ್ರನ್ನ ಕರ್ಕೊಂಬಂದ್ರಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾವಂತಲೇ ಹೇಳ್ಬೋದು. ರಿವರ್ ನೋಡ್ರಿ ಎಷ್ಟು ಚಂದ ಹರಿತಾ ಇದೆ ಅಂದರೆ ಅಬ್ಬಾ ಕಣ್ ತುಂಬುತ್ತೆ. ಎಷ್ಟು ಚಂದ ನೋಡಿ. ಸೊ ಮೇಲೆಲ್ಲ ಒಂದು ಸ್ವಲ್ಪ ಆಟ ಆಡೋದಕ್ಕೆ ಜೋಕಾಲಿ ಅವು ಇವು ಕಟ್ಟಿದ್ದಾರೆ, ಜಾರು ಬಂಡಿ ಸಣ್ಣ ಹುಡ್ರಿಗೆ, ಮತ್ತು ಫೋಟೋಸ್ ತಗೊಳಕ್ಕೆ ಅಂತೂ ಚೆನ್ನಾಗಿದೆ ಪ್ಲೇಸ್ ಅಂತೂ. ಸೊ ನಾವು ಹಾಗೆ ಒಂದಿಷ್ಟು ಫೋಟೋಸು ವಿಡಿಯೋಸು ಹಾಗೆ ತಗೊತಾ ಇದ್ವಿ. ಸೊ ನೋಡ್ಬೋದು ನೇಚರ್ ಅಂತೂ ಎಷ್ಟು ಸಖತ್ತಾಗಿತ್ತಂತಂದರೆ, ಮತ್ತು ಹಾಗೆ ಹೋಗ್ತಾ ಇದ್ವಿ ಗೇಲಿ ಮಾಡ್ಕೊತ ಚೇಷ್ಟೆ ಮಾಡ್ಕೊತ ಇಂಥ ಬಿಸಿಲಲ್ಲಿ. ಸೊ ನನ್ನ ಮಗಳು ಮಲ್ಕೊಂಡಿದ್ಲು, ಎದ್ಬಿಟ್ಲು ಅವಳು. ಶಿಸ್ತು ನಿದ್ದೆ ಹೊಡೆದಿದ್ದಾಳೆ ನನ್ನ ಮಗಳಂತೂ ಇಂಥ ಬಿಸಿಲಲ್ಲಿ. ಸೊ ಹೋಗ್ತಾ ಇದ್ದೀವಿ, ಚೆನ್ನಾಗಿದೆ ಪಾರ್ಕ್ ಅಂತೂ. ಸೊ ನೋಡಿ ರಿವರು ಎಷ್ಟು ಚಂದ ಹರಿತಾ ಇದೆ, ಎಷ್ಟು ಕ್ಲಿಯರ್ ಆಗಿದ್ದಾವೆ ಅಂದರೆ ನೀರು ಎಷ್ಟು ಚಂದ. ಮತ್ತು ಕೂಲ್ ಆಗಿದ್ದು, ತಂಪು ತಂಪಾಗಿ ಕೋಲ್ಡ್ ಆಗಿದ್ದು ನೀರಂತೂ. ಸೊ ಅಲ್ಲಿ ಒಂದು ಸ್ವಲ್ಪ ಕುಂದ್ರೋದಕ್ಕೆ ಬೆಂಚ್ ಥರ ಬ್ರಿಡ್ಜ್ ಥರ ಕಟ್ಟಿದ್ದಾರೆ. ಸೊ ನನ್ನ ಮಗಳು ನೋಡಿ ಖುಷಿಯಾಗಿಟ್ಟಿದ್ದಾಳೆ. ಅವಳು ಕರ್ಕೊಂಡು ಈ ವೆದರಿಗೆ ಬೆಂಗಳೂರಲ್ಲಿ ಒಳಗೆ ಇದ್ದು ಬೋರ್ ಆಗ್ತಾ ಇತ್ತು ಅವಳಿಗೆ. ಇವಾಗ ಈ ನೇಚರ್ ನೋಡಿಕೊಂಡು ಎಂಜಾಯ್ ಮಾಡ್ತಿದ್ದಾಳೆ ಅವಳು ಕೂಡ. ನೋಡ್ಬೋದು ಎಷ್ಟು ಚಂದ ಇದೆ ಪಾರ್ಕ್ ಅಂತೂ. ನೋಡಿ ಸುತ್ತಲೂ ಗಿಡ ಇದ್ದಾವೆ, ಅಲ್ಲಿ ಇಲ್ಲಿ ಕುಂದ್ರೋದಕ್ಕೆ ಬೆಂಚ್ ಥರ ಅರೇಂಜ್ಮೆಂಟ್ ಮಾಡಿದ್ದಾರೆ. ಮತ್ತು ಸಣ್ಣ ಹುಡ್ರಿಗೆ ಆಡೋದಕ್ಕೆ ಅಂತೇಳಿ ಜೋಕಾಲಿ ಮತ್ತು ಜಾರು ಬಂಡಿ ಮತ್ತು ಛೋಟಾ ಭೀಮ್ ಆ ಥರ ಫೋಟೋಸ್ ತಗೊಳಕ್ಕೆ ಛೋಟಾ ಭೀಮು ಆ ಥರ ಮುಖದ್ದು ಇದು ಮಾಡಿಟ್ಟಿದ್ದಾರೆ. ಎಷ್ಟು ಚಂದ ಇದೆ. ಸ್ವಲ್ಪ ನೀರಲ್ಲಿ ಆಟ ಆಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ತಳಗಿಳಿದು. ಸೊ ಎಷ್ಟು ಚಂದ ನೋಡಿ, ಎಷ್ಟು ಕ್ಲಿಯರ್ ಆಗಿದ್ದಾವೆ ನೀರಂತೂ. ಹಾಗೆ ಸ್ವಲ್ಪ ಫೋಟೋಸು ವಿಡಿಯೋಸು ಮತ್ತು ಸ್ವಲ್ಪ ನೀರಲ್ಲಿ ಆಟ ಆಡಿದ್ವಿ. ಎಷ್ಟು ಕೂಲ್ ಆಗಿತ್ತು ನೀರಂತೂ. ಹಾಗೆ ಎಲ್ಲರೂ ಬಂದುಬಿಟ್ಟಿದ್ರು. ಅವರು ಸ್ವಿಮ್ಮಿಂಗ್ ಮಾಡೋದೇನೋ, ನೀರಲ್ಲಿ ಆಟ ಆಡೋದೇನೋ, ಸುಳಿಯೋದು ಅಂತಲೂ ಲೆಕ್ಕಿಸದೆ ಅಷ್ಟು ಚಂದ ಆಟ ಆಡ್ತಿದ್ರು ಅವರಂತೂ. ಸೊ ನಾವು ಹಂಗೆ ಒಂದು ಸ್ವಲ್ಪ ನೀರಲ್ಲಿ ಹೋಗಿ ಆಟ ಆಡಿದ್ವಿ. ನೋಡಿ ಎಷ್ಟು ಕ್ಲಿಯರ್ ಆಗಿದೆ, ಎಷ್ಟು ಚಂದ ಹರಿತಾ ಇದೆ ನದಿ ಅಂತೂ. ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ಆ ಥರ ಇದೆ ವ್ಯೂ ಅಂತೂ. ನೀರಿಂದ ಸಮೀಪ ಹೋದ್ವಿ ನಾವು, ಎಷ್ಟು ಚಂದ ಇತ್ತು. ನೀರು ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಿದ್ದಿಲ್ಲ ಆ ಥರ ಇತ್ತು ನನಗೆ. ದಾಂಡೇಲಿಯಲ್ಲಿ ಇದೊಂದು ಮತ್ತು ನಾವಿರೋ ರೆಸಾರ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅದು ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ನಾನು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಹಾಗೆ ಮುಂದಿನ ವಿಡಿಯೋಸ್ದು ನಿಮ್ಮದು ನೋಟಿಫಿಕೇಷನ್ ಬರಬೇಕಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಕ್ಲಿಕ್ ಮಾಡಿ. ನಂದು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ನಿಮ್ಗೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನೋಡ್ಬೋದು ಎಷ್ಟು ಚಂದ ಇದೆ. ಅದರಲ್ಲಿ ಸ್ವಲ್ಪ ವಿಡಿಯೋಸ್ ಮಾಡಿಕೊಂಡು ಆಟ ಆಡ್ಕೊತ ನೀರಲ್ಲಿ ಸಣ್ಣ ಹುಡ್ರಂಗೆ ಚಂದ ಆಟ ಆಡ್ಕೊಂಡು ಹಾಗೆ ಹೋಗ್ತಾ ಇದ್ವಿ. ಸೊ ನೋಡ್ಬೋದು ಎಷ್ಟು ಗ್ರೀನರಿ ಆಗಿದೆ ಸುತ್ತಲೂ, ಮತ್ತು ತಳಗೆ ನದಿ ಹರಿತಾ ಇದೆ. ಸೊ ಕುಂದ್ರೋದಕ್ಕೆ ಬೆಂಚು, ಆಹಾ ಹುಡ್ರು ಕರ್ಕೊಂಬಂದರೆ ಮತ್ತು ನಾವು ಬಂದರೆ ಅಂದರೂ ಸಿಕ್ಕಾಪಟ್ಟೆ ಚಂದ ಇರುತ್ತೆ. ಪಿಕ್ನಿಕ್ಕಿಗೆ ಒನ್ ಡೇ ಟ್ರಿಪ್ ಅಂತೂ ಮಸ್ತ್ ಆಗುತ್ತೆ ನೋಡಿರಿ. ದಾಂಡೇಲಿಗೆ ಬಂದ್ರೆ ಅಂತೂ ಎಷ್ಟು ಚಂದ ಇದೆ ನೋಡ್ಬೋದು. ಎಷ್ಟು ಕ್ಲಿಯರ್ ಆಗಿದೆ ನೀರು, ಎಷ್ಟು ಚಂದ ಹರಿತಾ ಇದೆ. ವಾವ್, ತಂಪು ತಂಪು. ಸೊ ಹಾಗೆ ಒಂದಿಷ್ಟು ಫೋಟೋಸು ಕ್ಲಿಕ್ ಮಾಡ್ಕೊತಾ ಇದ್ವಿ. ಸೊ ನೋಡ್ಬೋದು, ಇಲ್ಲಿ ನೋಡ್ಬೋದು ಎಷ್ಟು ಚಂದ ಸಣ್ಣ ಜರಿ ಹರಿತಾ ಇದೆ. ಎಷ್ಟು ಚಂದ ವ್ಯೂ ಇದೆ. ಮುಂದ್ಕತೆ ಹಾಗೆ ಬಂದ್ವಿ ನೋಡ್ಬೋದು. ಇದರಲ್ಲೇ ಒಂದು ಸ್ವಲ್ಪ ಭಾಳ ತನಕ ಕುತ್ಕೊಂಡು ಆಟ ಆಡಿದ್ವಿ ಅಂತಲೇ ಹೇಳ್ಬೋದು. ಎಷ್ಟು ಚಂದ ಹರಿತಾ ಇದೆ ನೀರು. ಮೇಲೆ ಬ್ರಿಡ್ಜು, ತಳಗೆ ನೀರು. ಒಂದಿಷ್ಟು ಫೋಟೋಸು ವಿಡಿಯೋಸ್ ಹಂಗೆ ತಗೊಂಡ್ವಿ ಇದರಲ್ಲೂ.
ಸಿಕ್ಕಾಪಟ್ಟೆ ಫೋಟೋಸ್ ತಕ್ಕೊಂಡಿವಿ ಅಂತಲೇ ಹೇಳ್ಬೋದು. ಗ್ಯಾಲರಿ ತುಂಬ ಹೋಗ್ಬಿಟ್ಟಿದೆ. ಅಷ್ಟು ಚಂದ ಇದೆ. ಫೋಟೋಸ್ ಎಷ್ಟು ತೆಗೆದ್ರೂ ಸಾಕಾಗ್ತಾನೆ ಇದ್ದಿದ್ದಿಲ್ಲ. ಸೊ ನೋಡ್ಬೋದು ಎಷ್ಟು ಚಂದ ಹರಿತಾ ಇದೆ ನೀರು. ಸಣ್ಣ ಜರಿ, ಅಷ್ಟೇ ಕೋಲ್ಡ್ ಇದ್ದು ಕ್ಲಿಯರ್ ಆಗಿದ್ದು ಸ್ವಚ್ಛವಾಗಿದ್ದು ನೀರಂತೂ. ಹರಿಯ ನದಿ ಸ್ವಚ್ಛ ಅಂತಾರಲ್ಲ ಇದಕ್ಕೆ. ಎಷ್ಟು ಚಂದ ನೋಡಿ. ಸೊ ಎಲ್ಲರೂ ಅದಕ್ಕೆ ಹೇಳ್ತಾರೆ ನಿಂತ ನೀರು ಆಗಬಾರ್ದು, ಹರಿಯೋ ನದಿ ಆಗಬೇಕು ಅಂತ ಹೇಳಿ. ಅಂದರೆ ಮನಸ್ಸು ಯಾವಾಗಲೂ ಸ್ವಚ್ಛವಾಗಿರುತ್ತೆ. ನಿಂತ ನೀರಲ್ಲಿ ಇದ್ದರೆ ಕೊಳಕು ತುಂಬ್ಕೊಂಡ್ಬಿಡುತ್ತೆ ಅಂತಲೇ ಅಂತಾರಲ್ಲ, ಗಾದೆ ಮಾತು ಸರಿಯೇ ಅದು. ಎಷ್ಟು ಚಂದ ಅಲ್ವಾ ನದಿ. ನೋಡಿ ನನ್ನ ಮಗಳು ಎಷ್ಟು ಚಂದ ಆಟ ಆಡ್ತಿದ್ದಾಳೆ. ಅವಳಿಗೂ ಈ ವೆದರ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗಿಬಿಟ್ಟಿದ್ಲು. ಸೊ ನೋಡ್ಬೋದು ಎಲ್ಲ ಹುಡುಗರು ಎಷ್ಟು ಚಂದ ಸ್ವಿಮ್ ಮಾಡ್ತಾ ಇದ್ದಾರೆ. ಎಲ್ಲರೂ ನೀರಲ್ಲಿ ಧುಮ್ಕೋದೇನೋ ಸ್ವಿಮ್ ಮಾಡೋದೇನೋ ಅಷ್ಟು ಚಂದ. ರಿವರ್ ರಾಫ್ಟಿಂಗು ಅವು ಇವು ಎಲ್ಲನೂ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಸೊ ಅದು ಇದ್ದಿದ್ರೆ ಇನ್ನೂ ಸಖತ್ತಾಗಿರ್ತಿತ್ತು. ರಿವರ್ ಆ್ಯಕ್ಟಿವಿಟೀಸ್ ಯಾವುದೇ ಇಟ್ಟಿದ್ದಿಲ್ಲ. ಸೊ ಹಂಗಾಗಿ ಸ್ವಿಮ್ ಮಾಡ್ಕೊಂಡು ಹೋಗ್ತಾ ಇದ್ರು ಎಲ್ಲರೂ. ನಾವು ಹಾಗೆ ಒಂದು ಸ್ವಲ್ಪ ಜೋಕಾಲಿ ಇದ್ದು ಸಣ್ಣ ಹುಡುಗರಂಗೆ ಜೋಕಾಲಿ ಆಡ್ತಾ ಇದ್ದೀವಿ. ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಈ ಪಾರ್ಕ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ದಾಂಡೇಲಿಯಲ್ಲಿ ಚೆನ್ನಾಗಿದೆ. ನನ್ನ ಪಾಪುನ ಕರ್ಕೊಂಡು ಅವಳಿಗೆ ಜೋಕಾಲಿ ಆಡಿಸಿದೆ. ಮತ್ತು ನಾನು ಆಡಿದೆ, ನನ್ನ ಹಸ್ಬೆಂಡು ಕೂಡ ಜೋಕಾಲಿ ಆಡಿದರು. ಸೊ ಚಂದ ಇದೆ ಪಾರ್ಕ್. ಸೊ ಎಲ್ಲ ಮರಕ್ಕೂ ಒಂದೊಂದು ಜೋಕಾಲಿ ಕಟ್ಬಿಟ್ಟಿದ್ದಾರೆ, ಯಾರೂ ಗುದ್ದಾಡಬಾರ್ದು ಅಂತ ಹೇಳಿ. ಜಗ್ಗಿ ಎಷ್ಟು ಬೇಕಾದಷ್ಟು ಆಡೋದು. ಎಷ್ಟು ಚಂದ ವೆದರ್ ಅಂತೂ. ಸುತ್ತಲೂ ಗಿಡ ಗ್ರೀನರಿ ಆಗಿ ಅಲ್ಲಿ ಇಲ್ಲಿ ಆಟ ಆಡೋಕ್ಕೆ ಸಣ್ಣ ಹುಡ್ರಿಗೆ, ಮತ್ತು ನೀರು ಹರಿಯೋದು ನೋಡೋದಕ್ಕೆ. ವಾವ್, ವೆದರ್ ಅಂತೂ ಚೆನ್ನಾಗಿದೆ. ಮನಸ್ಸು ರಿಲ್ಯಾಕ್ಸ್ ಆಯಿತು. ನಾವಂತೂ ಇಲ್ಲಿ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತಲೇ ಹೇಳ್ಬೋದು. ರೆಸಾರ್ಟ್ಗೆ ಲೇಟಾಗಿ ಹೋದರೂ ಚಿಂತಿಲ್ಲ, ಇಲ್ಲೊಂದಿಷ್ಟು ಎಂಜಾಯ್ ಮಾಡೋಣ ಅಂತೇಳಿ ಸ್ವಲ್ಪ ಎಂಜಾಯ್ ಮಾಡ್ತಾ ಇದ್ವಿ. ರೊಕ್ಕ ಕೊಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅಂತಲೇ ಹೇಳ್ಬೋದು. ಎಷ್ಟು ಚಂದ ಇದೆ ನೋಡ್ಬೋದು. ಇನ್ನೂ ಒಂದು ಸ್ವಲ್ಪ ಗ್ರೀನ್ ಆಗಿದ್ರೆ, ಇವಾಗ ಬೇಸಿಗೆ ಕಾಲ ಬಂತಲ್ವಾ, ಸ್ವಲ್ಪ ಎಲೆಗಳೆಲ್ಲ ಉದುರು ಬಿಟ್ಟಿದ್ದಾವೆ. ಇನ್ನೂ ಒಂದು ಸ್ವಲ್ಪ ಮಳೆಗಾಲದಲ್ಲಿ ಆ ಥರ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಗ್ರೀನ್ ಆಗಿ ಎಷ್ಟು ಚಂದ ಇರ್ತಿತ್ತು. ಸೊ ನೋಡಿ ನನ್ನ ಹಸ್ಬೆಂಡು ಕೂಡ ಜಾರು ಬಂಡಿ ಆಡ್ತಾ ಇದ್ದಾರೆ. ಹಾಗೆ ನಾವು ಸ್ವಲ್ಪ ಜಾರು ಬಂಡಿ ನನ್ನ ಮಗಳನ್ನ ಕರ್ಕೊಂಡು ಆಟ ಆಡ್ತಿದ್ದೆ ನೋಡ್ಬೋದು. ಸೊ ಎಂಜಾಯ್ ಮಾಡಿದೆ ನಾನಂತರೂ. ಸೊ ನೋಡಿ ಎಷ್ಟು ಚಂದ ಇದೆ. ಅಲ್ಲೊಂದು ಜಿಂಕೆ ಇತ್ತು, ಜಿಂಕೆ ಒಂದಿದೆ. ಜಿಂಕೆ ಕಾಣ್ತು ನಮಗೆ 2 ನೋಡ್ಬೋದು. ಅಲ್ಲಿ ಹೊಂಟಿದೆ ನೋಡಿ ಎಷ್ಟು ಚಂದ. ಇಲ್ಲಂತೂ ಜಿಂಕೆ ಚಿರತೆ ಅಂತೂ ಎಲ್ಲ ಓಡಾಡ್ತಾವಂತೆ. ಹಬ್ಬ ಹೆಂಗಿರ್ತಾರೇನೋ ಜನಗಳು. ನಮಗೆ ಜಿಂಕೆ ನೋಡಿ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನೋಡಿ ಮಂಕಿ ಎಷ್ಟು ಚಂದ ಆಟ ಆಡ್ತಿದ್ದಾವೆ. ಹೋಗ್ತಾ ಇದ್ವಿ ಹಾಗೆ ಎಲ್ಲರೂ ಮಜ್ಜಿಗೆ ಕುಡಿಯೋಣ ಅಂತೇಳಿ ಮಜ್ಜಿಗೆ ಕುಡಿಯೋದಕ್ಕೆ ಬಂದಿದ್ರು. ಅಲ್ಲಿ ನೋಡ್ಬೋದು ಸಿಕ್ಕಾಪಟ್ಟೆ ಮಂಗಗಳು ಎಷ್ಟು ಚಂದ ಆಟ ಆಡ್ತಾ ಇದ್ವು. ಸೊ ಹಾಗಾಗಿ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ ಚೋಟ ಮಂಗಗಳು. ನೋಡಿ ಎಷ್ಟು ಚಂದ ಆಟ ಆಡ್ತಿದ್ದಾವೆ. ಕೋತಿಗಳ ಚೇಷ್ಟೆನೇ ಚಂದ ಅಲ್ವಾ, ಎಷ್ಟು ಚಂದ ನೋಡಿ. ಆ ಕಡೆ ಓಡಾಡ್ಕೊಂಡು ಇಷ್ಟ ಹಾಕ್ಕೊಂಡ ಮಂಗಗಳು ಕುಂತ್ಬಿಟ್ಟಿದ್ವು ಆಟ ಆಡ್ಕೊತ. ಸೊ ಫೈನಲಿ ಎಕೋ ಪಾರ್ಕ್ ನೋಡಿಕೊಂಡು ವಾಪಸ್ಸು ನಾವು ನಮ್ಮ ಲಾಡ್ಜಿಗೆ ಹೋಗ್ತಾ ಇದ್ವಿ. ಚೆಕ್ಔಟ್ ಆಗಲಿಕ್ಕೆ ನಾವು ಬೇರೆ ರೆಸಾರ್ಟ್ಗೆ ಹೋಗಬೇಕಾಯಿತು. ಸೊ ಹಂಗಾಗಿ ಕ್ರೊಕೊಡೈಲ್ ಪಾರ್ಕು ಮತ್ತು ಮೌಳಂಗಿ ಎಕೋ ಪಾರ್ಕ್ 2 ನೋಡಿಕೊಂಡು ಇವಾಗ ನಾವು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಯಾವ ರೆಸಾರ್ಟ್ಗೆ ಹೋಗ್ತೀವಿ ಅಂತೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ಅಲ್ಲಿ ಮಟ್ಟ ಟೇಕ್ ಕೇರ್, ಬಾಯ್. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.